ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ರುಚಿಕರವಾದ ಸಾರು ಮಾಡೋದು ತೋರಿಸ್ತೀನಿ. ದಿನ ಬೇಳೆ ಸಾರು ಟೊಮೆಟೊ ಸಾರು ತಿಂದ ಬೇಸರಾಗಿರ್ತೈತಿ. ಅವಾಗ ನೀವು ಈ ರೀತಿ ಮಸ್ತ್ ಆರೋಗ್ಯಕ್ಕೆ ಚಲೋ ಇರೋ ಸಾರು ಮಾಡಿ ತಿನ್ಬೋದು. ಇದನ್ನು ಒಂದು 10 ನಿಮಿಷದಾಗ ನೀವು ರೆಡಿ ಮಾಡ್ಕೋಬೋದು ನೋಡ್ರಿ. ಸಾರು ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ. ಮೊದಲಿಗೆ ನಾ ಇಲ್ಲಿ ಒಂದು ಹಿಡಿ ಪಾಲಕ್ ತೊಗೊಂಡು ತೊಳೆದು ಕಟ್ ಮಾಡಿ ತೊಗೊಂಡೇನಿ. ಇದು ಮಜ್ಜಿಗೆ ಕ್ವಾಂಟಿಟಿ ತಕ್ಕಂಗೆ ಇದನ್ನ ತೊಗೋಬೇಕಾಗ್ತೈತಿ. ಇದಕ್ಕೆ ಒಂದು 5 ಎಲೆ ಕರಿಬೇವು ಹಾಕೋತೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ, ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಹಾಕೋರಿ. 1 ಇಂಚಷ್ಟು ಅಲ್ಲ ತೊಗೊಂಡೇನಿ, ಒಂದು 5-6 ಬೆಳ್ಳುಳ್ಳಿ ಹೆಸರು ತೊಗೊಂಡೇನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೀನಿ, ಒಂದು ಸ್ವಲ್ಪ ಮೆಂತ್ಯ ಹಾಕೋತೀನಿ, ಅದು ಕಂಪು ಕೊಡ್ತೈತೆ. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಬೇಕಂದ್ರೆ ಹೆಚ್ಚು ಕಡಿಮೆ ಆಮೇಲೆ ಹಾಕೋಬೋದು ನೀವು. ಈಗ ಇದನ್ನು ಸಣ್ಣ ಮಾಡ್ಕೋತೀನಿ ನೋಡಿರಿ. ಇಷ್ಟು ಸಣ್ಣ ಮಾಡ್ಕೊಂಡೇನಿ. ಒಂದು ಸ್ವಲ್ಪ ನೀರು ಹಾಕಬೇಕಾದ್ರೆ ಸಣ್ಣ ಮಾಡ್ಕೋಬೋದು. ಇದನ್ನು ಈಗ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿರಿ. ಒಲೆ ಮೇಲೆ ಒಂದು ಬೋಗೋನಿ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ಏನು ರುಬ್ಬಿ ಇಟ್ಟುಕೊಂಡಿದ್ದಿಲ್ಲ ಆ ಮಸಾಲ ಹಾಕೋತೀನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ನೋಡಿರಿ. ಪಾಲಕ್ ಭಾಳ ನ್ಯೂಟ್ರಿಷಿಯಸ್ ಇರ್ತೈತಿ. ಇದ್ರಾಗ ವಿಟಮಿನ್ ಎ, ಸಿ, ಕೆ ಮತ್ತು ಐರನ್ ರಿಚ್ ಇರ್ತೈತಿ ನೋಡಿರಿ. ಇದು ಬರೀ ಪಾಲಕ್ ಪಲ್ಯ ಮಾಡೋ ಬದಲು ಈ ರೀತಿ ಮಾಡ್ಕೊಂಡು ತಿಂದ್ರೆ ಚಲೋ ಇರ್ತೈತಿ ನೋಡಿರಿ. ಸ್ವಲ್ಪ ಕುದಿ ಬಿತ್ತು ಅಂದ್ರೆ ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಅಷ್ಟೇ ಬಾಡಿಸ್ಕೊಂಡೇನಿ. ಈಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ಅಷ್ಟು ಮಜ್ಜಿಗೆ ಹಾಕೋತೀನಿ ನೋಡಿರಿ. ಮಜ್ಜಿಗೆ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಭಾಳ ಹೆಲ್ಪ್ ಮಾಡ್ತೈತಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡೇನಿ. ಇದನ್ನ ಹಂಗೆ ಹಾಕಿರಿ ಗಂಟು ಹಾಕತ್ತಂತೇಳಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ಹಾಕೋತೇನೆ ನೋಡಿರಿ. ಹಾಕ್ಕೊಂಡೆ ಸ್ವಲ್ಪ ಕಂಟಿನ್ಯೂಯಸ್ ಇದನ್ನೇನು 1 ನಿಮಿಷ ಏನು ಮಾಡಬೇಕು ಅಂದ್ರೆ ತಿರುವಾಡ್ಕೋ ಅಂತ ಕುದಿಸ್ಬೇಕು. ಯಾಕಂದ್ರೆ ತಳ ಹಿಡ್ಕೊ ಅಂದ್ರೆ ಗಂಟು ಆಗ್ತೈತಿ ಅಂಥೇಳಿ ನೋಡಿರಿ. ಬರೀ ಮಜ್ಜಿಗೆ ಸಾರು ಮಾಡ್ತೀನೋ ಬದ್ದು ಈ ರೀತಿ ಗ್ರೀನ್ ಸೊಪ್ಪು ಹಾಕ್ಕೊಂಡು ತಿಂದ್ರಿ ಅಂತಂದ್ರೆ ಹೆಲ್ತಿಗೂ ಚಲೋ ಇರ್ತೈತಿ ಮತ್ತು ಆರೋಗ್ಯಕ್ಕೂ ತಂಪಿರ್ತೈತಿ. ಈ ಸೊಪ್ಪು ಕುದಿಬೇಕು ನೋಡಿರಿ. ಇದು ಕುದಿಯಾಕತೈತಿ. ಈಗ ಇದಕ್ಕೆ ಒಗ್ಗರಣೆ ಕೊಡ್ತೇನೆ. ಎಣ್ಣೆ ಕಾಸಿ ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ರಿ ಅಂದ್ರೆ ಮಸ್ತ್ ಪಾಲಕ್ ಮಜ್ಜಿಗೆ ಸಾರ ರೆಡಿ ಆಗ್ತೈತಿ. ನಾರ್ಮಲ್ ಮಜ್ಜಿಗೆಕಿನ್ನ ಈ ಸಾರ ಮಸ್ತ್ ಹತ್ತೈತಿ ನೋಡಿರಿ. ಬೇಕಂದ್ರೆ ನೀವು ಬೇರೆ ಬೇರೆ ಸೊಪ್ಪನ್ನು ಹಾಕಿ ಟ್ರೈ ಮಾಡ್ಬೋದು. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ಒಂದು 10 ನಿಮಿಷದಾಗ ರೆಡಿ ಆಗ್ತೈತಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಅಂದ್ರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಧನ್ಯವಾದ.